ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಸ್ನೇಹಿತರೆ, ಈ ದಿನ ಮಾಡ್ತಕ್ಕಂಥ ವಿಡಿಯೋ ಬಂದು ಗೃಹ ಪ್ರವೇಶದ ಮುಹೂರ್ತಗಳನ್ನು ನಾವು ಯಾವ ಆಧಾರದ ಮೇಲೆ ನೋಡಬೇಕು ಅಂತ. ಅಂದರೆ ಏನಾಗಿದೆ ಕನ್ಫ್ಯೂಷನ್ಸ್ ಅಂದರೆ, ಕೆಲವೊಂದು ಮುಹೂರ್ತಗಳು ಸಿದ್ಧ ಇರ್ತವೆ. ಸಿದ್ಧ ಅಂದರೆ ಏನಂದರೆ, ಈಗ ಬರ್ತಕ್ಕಂಥ ಅಕ್ಷಯ ತೃತೀಯ ಅಥವಾ ಬಸವ ಜಯಂತಿ, ದೀಪಾವಳಿ ಪಾಡ್ಯ, ಉಗಾದಿ ಪಾಡ್ಯ, ಕೆಲವೊಂದು ಮುಹೂರ್ತಗಳು ಸಾಡೆ ತೀನ್ ಮುಹೂರ್ತ ಅಂತ. ಅಂದರೆ ಸಾಡೆ ತೀನ್ ಅಂದರೆ ಏನಪ್ಪ ಅಂದರೆ 4 ಭಾಗದಲ್ಲಿ 3 ಪಟ್ಟು ಶುಭ ಅಂತ. ಸಾಡೆ ತೀನ್ ಅಂದರೆ ಈ ಜನರಲ್ಲಾಗಿ ಏನೋ ಸಾಡೆ ಅಂದರೆ 7 ಅಂತೀವಿ. 7 ಸಾಡೆ ತೀನ್ ಅಂದರೆ 7ರಲ್ಲಿ 3% ಅಷ್ಟು ನಮಗೆ ಶುಭ ಫಲ. ಅಂದರೆ 1ರಲ್ಲಿ 3% ಶುಭ ಕೊಡುತ್ತೆ, 1% 2% ಸ್ವಲ್ಪ ವೇರಿಯೇಷನ್ಸ್. ಅದಕ್ಕೆ ಸಾಡೆ ತೀನ್ ಮುಹೂರ್ತ ಅಂತ ಸ್ನೇಹಿತರೆ ಅಷ್ಟೇ. ಹಾಗಾಗಿ ಏನಂತಂದರೆ, ಇಲ್ಲಿ ಈಗ ನಮ್ಮ ಕ್ಲೈಂಟ್ಸ್ಗಳಿಗೆ ಏನು ಸಮಸ್ಯೆ ಅಂತಂದರೆ ಸ್ನೇಹಿತರೆ, ಈ ಗೃಹ ಪ್ರವೇಶದ ಮುಹೂರ್ತಗಳನ್ನು ನಾವು ಒಂದು ಲೆಕ್ಕಕ್ಕೆ ಇಟ್ಕೊಟ್ಟಿರ್ತೀವಿ. ಆವಾಗ ಕೆಲವೊಬ್ಬರಿಗೆ ಅವ್ರು ಇದನ್ನು ಹೇಳಿದರು, ಇವರು ಅದನ್ನು ಹೇಳಿದರು, ಮತ್ತೆ ಚೇಂಜ್ ಮಾಡೋದು ಇವೆಲ್ಲ ಸದ್ಯದ ಮಟ್ಟಿಗೆ ಈಗ ಒಂದು ವಾರ ದಿವಸದಿಂದ ನನ್ನ ಹತ್ರ ಭಾಳಷ್ಟು ಕ್ಲೈಂಟ್ಸ್ ನಡೀತೀವಿ ಸ್ನೇಹಿತರೆ. ಅದಕ್ಕೆ ಇದನ್ನು ಒಂದು ಕ್ಲಾರಿಫಿಕೇಷನ್ ಕೊಡೋಣ ಅಂತ ಇದನ್ನು ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಏನಂದರೆ, ಮೊದಲು ನಾವು ಹೇಳ್ತೀನಿ, ಯಾವಾಗಲೂ ಮೊದಲು ನಾನು ವಿಡಿಯೋದಲ್ಲಿ ಸಾಕಷ್ಟು ಸಾರಿ ಹೇಳಿದ್ದೀನಿ ಸರ್, ದಯಮಾಡಿ ಬೇಜಾರು ಮಾಡ್ಕೊಬಿಟ್ಟು ಯಾರು. ಮುಹೂರ್ತಗಳನ್ನು ನೋಡಬೇಕಾದ್ರೆ ಮೊದಲು ನಮ್ಮ ಮನೆ ಮೆಜರ್ಮೆಂಟನ್ನು ತೊಗೋಬೇಕು, ಯಾವ ಆಯಕ್ಕಿದೆ ಅಂತ ತೊಗೋಬೇಕಾಗತ್ತೆ. ಅದು ಮುಗಿದ ಮೇಲೆ ಅದಕ್ಕೂ ನಿಮಗೇನು ಕನ್ಕ್ಲೂಡ್ ಸಿಗಲಿಲ್ಲ ಅಂತಂದರೆ, ಮನೆ ಯಾರ ಹೆಸರಿಗಿದೆ ಅಂದರೆ ಆ ಮನೆ ಕಟ್ಟಿರ್ತಕ್ಕಂಥದ್ದು ಸೈಟು ಅಥವಾ ಜಮೀನು, ತೋಟ, ಮತ್ತೊಂದು ಮಗದೊಂದು ಯಾವುದಿದೆ, ಅವ್ರು ಯಾರ ಹೆಸರಿಗಿದೆ ಅವ್ರ ತಾರಾಬಲಕ್ಕೆ ನಾವು ನೋಡ್ಕೊಡ್ಬೇಕಾಗುತ್ತೆ ಸ್ನೇಹಿತರೆ. ಈಗ ಯಾವುದೋ ಒಂದು ನಕ್ಷತ್ರಕ್ಕೆ ಮುಹೂರ್ತ ಚೆನ್ನಾಗಿದೆ ಅಂತ ನಾವು ಮಾಡಿದ್ರೆ ನಮಗೆ ಕೆಟ್ಟದಾಗ್ಬೋದು, ಹೇಳೋಕ್ಕಾಗಲ್ಲ, ಗೊತ್ತಿಲ್ಲ. ಹಾಗಾಗಿ ಏನಂದರೆ, ಮೊದಲು ನಾವು ಏನು ಕನ್ಕ್ಲೂಡ್ ಮಾಡ್ಕೋಬೇಕಂದ್ರೆ, ನಮ್ಮಂಥವ್ರ ಹತ್ರ ಅಥವಾ ಯಾರಾದ ಒಳ್ಳೆಯ ಜ್ಯೋತಿಷಿಗಳ ಹತ್ರ ಕರೆಕ್ಟಾಗಿ ಏನಂತಂದರೆ, ಒಂದು ದಾಖಲಾತಿಗಳನ್ನ ತಗೊಂಡೋಗಿ ಹುಟ್ಟಿದ ಡೇಟ್ ಆಫ್ ಬರ್ತು ಅಥವಾ ನಿಮ್ಮ ಜಾತಕಗಳನ್ನ ತಗೊಂಡೋಗಿ ವೆರಿಫಿಕೇಷನ್ ಮಾಡಿಸ್ಕೊಂಡು, ನನ್ನ ನಕ್ಷತ್ರ ರಾಶಿ ಲಗ್ನ ಇದೆ, ದಶಾಭುಕ್ತಿ ಇದು ನಡೀತಾ ಇದೆ, ನನ್ನ ನಕ್ಷತ್ರ ರಾಶಿ ಲಗ್ನ ಬಲಕ್ಕೆ ನಾನು ಮನೆ ಕಟ್ಟಿರೋದ್ರಿಂದ ಇದಕ್ಕೆ ಏನು ಬೇಕು ಅಂತ ನೀವು ಕೇಳ್ಬೇಕು ಸ್ನೇಹಿತರೆ. ಅದಕ್ಕೆ ಕರೆಕ್ಟಾಗಿ ನಾವು ತೆಕ್ಕೊಡ್ತೀವಿ. ಏನಂದರೆ, ಈಗ ನಿಮ್ಮದು ಉದಾಹರಣೆಗೆ ಒಂದು ಹೇಳ್ತೀನಿ. ಅಶ್ವಿನಿ ನಕ್ಷತ್ರ ಅಂತ ಅಂದ್ಕೊಳ್ರಿ. ಅಶ್ವಿನಿ ನಕ್ಷತ್ರಕ್ಕೆ ನಾವು ಮುಹೂರ್ತ ಕೊಡ್ಬೇಕಾದ್ರೆ ಏನು ನೋಡ್ತೀವಿ ಅಂದರೆ, ಅಶ್ವಿನಿ, ಭರಣಿ, ಕೃತಿಕಾ ಅಂದರೆ 3ನೇ ನಕ್ಷತ್ರ. ಅದು ಘಾತ ಅಂತವ್ರಿಗೆ. ಘಾತ ಅಂದರೆ ತೊಂದರೆ ಕೊಡ್ತಕ್ಕಂಥ ನಕ್ಷತ್ರ. ಆಮೇಲೆ ನೆಕ್ಸ್ಟ್ 7ನೇ ನಕ್ಷತ್ರ ಅಂದರೆ ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ, ಮೃಗಶಿರ, ಆರಿದ್ರ, ಪುನರ್ವಸು ಅಂತಂದರೆ ಅದು 7ನೇ ನಕ್ಷತ್ರ. ಅದು ಅಂದರೆ ಇಲ್ಲಿ ಬರ್ತಕ್ಕಂಥದ್ದು 3ನೇ ನಕ್ಷತ್ರ, 7ನೇ ನಕ್ಷತ್ರ ಘಾತ ನಕ್ಷತ್ರ ಅಂತ. ಘಾತ ನಕ್ಷತ್ರಗಳಿಗೆ ನಾವು ಯಾವಾಗಲೂ ತೆಕ್ಕೊಡ್ಬಾರ್ದು. ಅದರಲ್ಲಿ ಏನಂತಂದರೆ, ಈ ಉಳಿಕೆದ 2ನೇ ನಕ್ಷತ್ರ ಒಳ್ಳೆಯದು. 2ನೇ ನಕ್ಷತ್ರ ಅಂತಂದರೆ ನಮ್ಮ ನಕ್ಷತ್ರದಿಂದ, ಅಂದರೆ ನಿಮ್ಗೆ ಯಾವ್ದು 27 ನಕ್ಷತ್ರ ಯಾವ ನಕ್ಷತ್ರ ಬರೋದು, ಅದು ಉದಾಹರಣೆಗೆ ಅಶ್ವಿನಿ ಹೇಳಿದಾನ, ಅಶ್ವಿನಿಂದ ಭರಣಿ ನಕ್ಷತ್ರ ಒಳ್ಳೆಯದು. ಆದರೆ ಈ ಭರಣಿ ನಕ್ಷತ್ರ ಕೆಲವೊಂದು ಬಾರಿ ಏನಾಗುತ್ತೆ ಅಂದರೆ ಯಮಕಂಟಕ, ಅಂದರೆ ಯಮಂದಿರೋದ್ರಿಂದ ಅದಕ್ಕೆ ನಾವು ಕೊಡಬಾರ್ದು ಅಥವಾ ಕೊಟ್ಟರು ಕೂಡ ತಪ್ಪಾಗುತ್ತೆ. ಕೆಲವೊಂದು ಬಾರಿ ನೋಡ್ಕೊಡ್ಬೇಕಾಗತ್ತೆ. ಕೃತಿಕಾ ನಕ್ಷತ್ರ ಬರೋದಿಲ್ಲ, ಕೇತುಗೂ ಸೂರ್ಯನಿಗೆ ಆಗೋದಿಲ್ಲ. ಅಂದರೆ ಕೇತುಗ್ರಸ್ತ ನೀವು ಜನರಲಾಗಿ ಗ್ರಹಣಗಳು ಕೇಳಿದಾಗ ಸೂರ್ಯ, ರಾಹು, ಚಂದ್ರನಿಗೆ ರಾಹು ಕೇತುಗಳೇ ಶತ್ರುಗಳಾಗಿದೆ. ಅದು ಗ್ರಹಣ ಪ್ರಮಾಣದ ಕೊಡೋಕ್ಕೆ ಬರೋದಿಲ್ಲ. ಇನ್ನೇ ಅಂದರೆ ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ ಕೊಡ್ಬೋದು, 4 ನಕ್ಷತ್ರ ಕೊಡ್ಬೋದು ಅದು. ಆಮೇಲೆ ರೋಹಿಣಿ ಅಂದರೆ ಮೃಗಶಿರ ನಕ್ಷತ್ರ ಕೊಡ್ಬೋದು. ಆಮೇಲೆ ಆರ್ದ್ರ ನಕ್ಷತ್ರ, ಕೇತು ರಾಹು ಕಾಂಬಿನೇಷನ್ಗೆ ಸಾಧಕ ತಾರೆ ಅಂತ. ಅಂದರೆ ಇದು ಚತುರ್ಥ ತಾರೆಯಿಂದ ಮನೆಗೆ ಬರ್ತದೆ, ಪಂಚಮ ತಾರೆಯಿಂದ ಪೂರ್ವ ಪುಣ್ಯ ಸ್ಥಾನ ಬರ್ತದೆ, 6ನೇ ಸಾಧಕ ತಾರೆ. ನಾವು ಏನೇ ಮಾಡಬೇಕಾದ್ರೂ ನಕ್ಷತ್ರದಲ್ಲಿ ಮಾಡಿಕೊಂಡಾಗ ಒಳ್ಳೆಯದಾಗ್ತದೆ. 7 ಅಂದರೆ ಘಾತ ಅಂತೀವಿ ನಾವು. ಹಾಗಾಗಿ ಇಲ್ಲಿ ಅಶ್ವಿನಿಂದ ಪುನರ್ವಸ ನಕ್ಷತ್ರಕ್ಕೆ ನಾವು ಏನೂ ಮಾಡೋಕ್ಕೆ ಬರೋದಿಲ್ಲ. ಹಾಗಾಗಿ ಇನ್ನೊಂದು ಏನು ಆಪ್ಷನ್ ಬಲ್ಲ ಅಂದರೆ 8ನೇ ನಕ್ಷತ್ರ ಕೊಡ್ಬೋದು. ಅದು ಪುನರ್ವಸ ಪುಷ್ಯ ನಕ್ಷತ್ರ ಕೊಡ್ಬೋದು, ಆಶ್ಲೇಷ ನಕ್ಷತ್ರಕ್ಕೂ ನಾವು ಕೊಡ್ಬೋದು. ಹೀಗಾಗಿ ಏನಂದರೆ, ಪ್ರತಿಯೊಬ್ಬರು ಅವರವರ ಜಾತಕಗಳನ್ನು ವಿಶ್ಲೇಷಣೆ ಮಾಡಿ ನಿಮ್ಮ ನಕ್ಷತ್ರ ತಾರಾಬಲ ಏನು ಬರುತ್ತೆ, ದಶಾಭುಕ್ತಿ ಏನು ನಡೀತಾ ಇದೆ, ಅದ್ರ ಮೇಲೆ ನೀವು ಮುಹೂರ್ತಗಳನ್ನು ತೆಗೆಸ್ಕೋಬೇಕು ಸ್ನೇಹಿತರೆ. ಹಾಗಾಗಿ ಏನಂದರೆ, ಇವತ್ತು ಅಕ್ಷಯ ತೃತೀಯ ಇದೆ. ಅಕ್ಷಯ ತೃತೀಯ ಕೆಲವೊಬ್ಬರಿಗೆ ಆಗಿ ಬರೋದಿಲ್ಲ. ಕೆಲವೊಂದು ಈಗ ನೋಡಿ, ಮಗ ನಕ್ಷತ್ರಕ್ಕೆ ಜನರಲ್ಲಾಗಿ ರೋಹಿಣಿ ನಕ್ಷತ್ರ ಆಗಿ ಬರೋದಿಲ್ಲ, ರೋಹಿಣಿ ನಕ್ಷತ್ರಕ್ಕೆ ಮಗ ನಕ್ಷತ್ರ ಆಗಿ ಬರೋದಿಲ್ಲ. ಅಲ್ಲಿ ಬರ್ತಕ್ಕಂಥ ನಕ್ಷತ್ರ ಕೆಲವೊಂದು ಬಾರಿ ಏನಿರುತ್ತೆ ಅಂತಂದರೆ, ನಕ್ಷತ್ರ ಹೆಚ್ಚು ಕಡಿಮೆ ವೇರಿಯೇಷನ್ಸ್ ತೊಗೊಳುತ್ತೆ. ಕೆಲವೊಂದು ಬಾರಿ ರೋಹಿಣಿ ನಕ್ಷತ್ರ ಬರೋದೇ ಇಲ್ಲ, ಕೃತಿಕಾ ನಕ್ಷತ್ರಕ್ಕೆ ಅಕ್ಷಯ ತೃತೀಯ ತಿಥಿ ಪ್ರಕಾರ ಬಂದಿರುತ್ತೆ. ಕೆಲವೊಂದು ಬಾರಿ ರೋಹಿಣಿ ನಕ್ಷತ್ರ ದಾಟಿ ಮೃಗಶಿರಕ್ಕೆ ಬಂದಿರ್ತದೆ. ಹಾಗಾಗಿ ಅಲ್ಲಿ ಕೆಲವೊಂದು ಬಾರಿ ಏನಾಗುತ್ತೆ ಅಂತಂದರೆ, ಈ ಅಕ್ಷಯ ತೃತೀಯ ಅಥವಾ ಈ ಬಸವ ಜಯಂತಿ, ದೀಪಾವಳಿ ಪಾಡ್ಯ, ಉಗಾದಿ ಪಾಡ್ಯ ಅಥವಾ ವಿಜಯದಶಮಿ ಇದು ಕೂಡ ಕನ್ಸಿಡರ್ ಆಗುತ್ತೆ. ವಿಜಯದಶಮಿ ಕೂಡ ಕೆಲವೊಂದು ಈ ಸಾಡೆ ತೀನ್ ಮುಹೂರ್ತಗಳಂತ ಏನಿರುತ್ತಲ್ವ, ಈ ಮುಹೂರ್ತಗಳಿಗೆ ಜನರಲಾಗಿ ಏನಾಗುತ್ತೆ, ಕೆಲವೊಂದು ನಾವು ನೋಡೋದಿಲ್ಲ. ಅಲ್ಲಿ ಯಾರ ನಕ್ಷತ್ರ ರಾಶಿಗಳನ್ನು ಕೂಡ ನಾವು ನೋಡೋದಿಲ್ಲ, ನಾವು ಮಾಡ್ಕೋಬೋದಾಗುತ್ತೆ. ಹಾಗಾಗಿ ಏನಂತಂದರೆ, ಪ್ರಹರ ನೋಡ್ಕೋಬೇಕು. ಈ ನಮ್ಮ ನಕ್ಷತ್ರ ಏನಿದೆ, ನಮ್ಮ ನಕ್ಷತ್ರಕ್ಕೆ ಯಾವ ನಕ್ಷತ್ರ ಸೂಟ್ ಆಗುತ್ತೆ, ಆ ನಕ್ಷತ್ರಕ್ಕೆ ನಾವು ಅದನ್ನು ಗೃಹ ಪ್ರವೇಶ ಮಾಡಿ ನಮ್ಮ ತಾರಾಬಲ ಚೆನ್ನಾಗಿದೆನಾ ಅಂತ. ಈಗ ಬೆಳಗ್ಗೆ ಯಾರೊಬ್ಬರು ಕೇಳ್ತಾ ಇದ್ರು ನನಗೆ, ನನ್ನ ಕ್ಲೈಂಟ್ಸು, ಈಗ ನೀವೊಂದು ಮುಹೂರ್ತ ಕೊಟ್ಟಿದ್ದೀರಿ, ಇದಕ್ಕೆ
ಯೋಗ ಕರ್ಣ ತಿಥಿ ಇವೆಲ್ಲ ಬರುತ್ತೆ ಅಂತ. ಕೆಲವೊಂದು ಬರುತ್ತೆ, ಕೆಲವೊಂದು ಬರೋದಿಲ್ಲ ಸ್ನೇಹಿತರೆ. ಯಾಕೆಂದರೆ ಈಗ ಒಂದು ನಕ್ಷತ್ರ ಲಗ್ನ ತಿಥಿಗಳನ್ನು ನಾವು ಕೊಟ್ಟಾಗ ಏನಾಗುತ್ತೆ, ಕೆಲವೊಂದು ಯೋಗಗಳು ಕರ್ಣಗಳು ಕೆಲವೊಂದು ತೊಂದರೆಗಳು ಕೊಡುತ್ತೆ. ಯೋಗಗಳ ಕಾರಣಗಳು ಅದು ಕೂಡ ನಾವು ಅಲ್ಲಿ ನೋಡ್ಕೋಬೇಕಾಗುತ್ತೆ. ನೋಡ್ಕೋಬೇಕು ಎಷ್ಟು ಪರ್ಸೆಂಟೇಜ್ ಇದೆ ಅಂತ ನಾವು ನೋಡ್ಕೋಬೇಕಾಗುತ್ತೆ, ನೋಡ್ಕೊಂಡು ಕೊಡಬೇಕಾಗುತ್ತೆ. ಈಗ ಒಂದು ಏನಂದರೆ, ಒಂದು ಗೃಹ ಪ್ರವೇಶ ಮಾಡಬೇಕಾದ್ರೆ ಯಜಮಾನನ ತಾರಾಬಲ, ಸಪೋಸ್ ಯಜಮಾನನಿಗೇನಾದರೂ ಈಗ ತಾರಾಬಲ ಅಂದರೆ ಅವನಿಗೇನಾದ್ರು ಒಂದು 1.5 ಶನಿ ಪ್ರಾರಂಭ ಆಗಿತ್ತು, ಅಥವಾ ಅಷ್ಟಮ ಶನಿ ಗೋಚಾರಕ್ಕಿತ್ತು, ಅಥವಾ ಏನಾದರೂ ರಾಹು ಜನ್ಮ ರಾಶಿಯಲ್ಲಿದ್ದರೆ ಏನೇನು ತೊಂದರೆಗಳಾಗುತ್ತೆ ಅಂತ ನಾವು ನೋಡ್ಕೋಬೇಕಾಗುತ್ತೆ. ಯಾವ ಥರ ಅಂದರೆ, ಈಗ 1.5 ಶನಿ ನಡೀತಾ ಇದ್ದರೆ ಈಗ ಒಂದು ಗೃಹ ಪ್ರವೇಶ ಮಾಡಬೇಕಾದ್ರೆ ಏನಾದರೂ ತೊಂದರೆಗಳಾಯ್ತು ಅಂತಂದರೆ ಯಾರ್ದಾರ ಸಾವು ನೋವುಗಳಾಗುತ್ತೆ. ರಾಹು ಇದ್ದರೆ ಅಂದರೆ ಗೃಹ ಪ್ರವೇಶಕ್ಕೆ ಬರಬೇಕಾದ್ರೇ, ಈಗ ನಮ್ಮನೆ ಗೃಹ ಪ್ರವೇಶಕ್ಕೆ ಬರ್ತಿದ್ದಾರೆ ಕ್ಲೈಂಟ್ಸ್ ಅಥವಾ ನಮ್ಮ ಸಂಬಂಧಿಕರು ಅಂದರೆ ಏನಾದ್ರು ರೋಡಲ್ಲಿ ಅಂದರೆ ರಾಹು ಅಥವಾ ಕೇತು ಇದ್ದರೆ ಅಪಘಾತ ಕಂಠಗಳಿಗೆ ಏನಾರು ಸಾವು ನೋವಾಗ್ತಕ್ಕಂಥ ಸಾಧ್ಯತೆಗಳು ಸಂಭವ ಕೂಡ ಭಾಳ ಇದೆ, ಭಾಳ ಆಗಿದೆ. ನನ್ನ ಕ್ಲೈಂಟ್ಸ್ ಹತ್ರ ಸಾವಿರಾರು ಜನ ಕೆಲಸನ ನೋಡಿಸ್ತೈತೆ. ಹಾಗಾಗಿ ಏನಂದರೆ, ಒಬ್ಬ ಜಾತಕ ಗೃಹ ಪ್ರವೇಶದ ಜಾತಕ ನೋಡಬೇಕಾದ್ರೆ ಇವನ್ನೆಲ್ಲ ನೋಡ್ಕೋಬೇಕು. ಜೊತೆಗೆ ಇನ್ನೊಂದು ಎಲ್ಲ ಅವ್ರ ಜಾತಕ ಸರಿ ಇಲ್ಲ, ದಶಾಭುಕ್ತಿ ಸರಿ ಇಲ್ಲ, ಈ ಥರ 1.5 ಶನಿ ಇದೆ, ಅಥವಾ ರಾಹು ಜನ್ಮರಾಶಿಗಿದೆ, ಅಥವಾ ಅಷ್ಟಮ ಶನಿ ಇದೆ, ಚತುರ್ಥ ಅರ್ಧಾಷ್ಟಮ ಶನಿ ಇದೆ ಅಂತ ಅಂದ್ಕೊಂಡಾಗ ನಾವು ಅವ್ರ ಹೆಂಡತಿ ಜಾತಕ ನೋಡ್ಕೋಬೇಕಾಗುತ್ತೆ. ಅಂದರೆ ಏನಂದರೆ, ಗಂಡ ಹೆಂಡತಿ ಅಂದರೆ ಒಂದು ರಥದ 2 ಚಕ್ರಗಳಿದ್ದಾಗೆ. ಯಾವ ರೀತಿ ನಾವು ಒಂದು ಚಕ್ರದಲ್ಲಿ ರಥನ ಮೂವ್ ಮಾಡೋಕ್ಕಾಗಲ್ವೋ, 2 ಚಕ್ರಗಳಿಂದ ನಾವು ಸರಾಗವಾಗಿ ರಥಗಳನ್ನು ಮೂವ್ ಮಾಡ್ತೀವೋ, ಅದೇ ರೀತಿಯಾಗಿ ನಾವೇನಂದರೆ, ಒಂದು ಜಾತಕದಲ್ಲಿ ಯಜಮಾನನ ಅಂದರೆ ಮನೆ ಯಜಮಾನನ ಅದು ಗ್ರಾಹಕತೆಗಳು ಸರಿ ಇಲ್ಲ ಅಂತಂದಾಗ ನಾವು ಮಕ್ಕಳದ್ದು ನೋಡೋಕ್ಕೆ ಬರೋದಿಲ್ಲ, ಹೆಂಡ್ತಿದ್ದು ನೋಡಬೇಕಾಗುತ್ತೆ. ಯಾಕಂದರೆ ಗಂಡ ಹೆಂಡತಿ ಆದಮೇಲೆ ಮಕ್ಕಳಲ್ಲಿ ನಾವು ನೋಡ್ಕೋಬೇಕಾಗುತ್ತೆ. ಅರ್ಥ ಸ್ನೇಹಿತರೆ? ಹಾಗಾಗಿ ಇಲ್ಲಿ ಯಜಮಾನನ ಗ್ರಾಹಕತೆಗಳು ಸರಿ ಇಲ್ಲ ಅಂದ್ಕೊಂಡಾಗ ನಾವು ಅವರ ಜನರಲ್ಲಾಗಿ ಏನಾಗುತ್ತೆ, ಅವ್ರು ಹೆಂಡ್ತಿ ನೋಡ್ಬೇಕು. ಹೆಂಡ್ತಿ ಗ್ರಾಹಕತೆಗಳು ಚೆನ್ನಾಗಿತ್ತು ಅಂತಂದರೆ ಏನೂ ಸಮಸ್ಯೆ ಇರಲ್ಲ, ಅವ್ರ ತಾರಾಬಲಕ್ಕೆ ನಾವು ಕೊಡಬೇಕಾಗತ್ತೆ. ಹಾಗಾಗಿ ಅಕಸ್ಮಾತ್ ಅವ್ರದ್ದು ಏನಾದ್ರು ಇದೇ ಥರ ಇತ್ತು, ದಶಾಭಕ್ತಿ ಚೆನ್ನಾಗಿಲ್ಲ, ಅಥವಾ ಒಂದು ಶನಿ ದಶೆ ನಡೀತಿದೆ, ರಾಹು ದಶೆ ನಡೀತಿದೆ, ಅಥವಾ ಕುಜ ದಶೆ ನಡೀತಿದೆ, ಏನಾರ ಒಂದು ಕೆಟ್ಟ ಪರಿಸ್ಥಿತಿಗಳ ಜಾತಕದಲ್ಲಿ ನಿರ್ಮಾಣ ಆದಾಗ, ಗೋಚಾರದಲ್ಲಾಗಲಿ, ಲಗ್ನದಿಂದಾಗಲಿ, ರಾಶಿಯಿಂದಾಗಲಿ, ದಶಾಭಕ್ತಿಗೆ ಏನಾದ್ರು ತೊಂದರೆಗಳಿದ್ದಾಗ ಮಾತ್ರ ಆವಾಗ ಅವರಿಬ್ಬರಿಗೆ ಸೂಟ್ ಆಗಲ್ಲ ಅಂತ, ಅವರಿಬ್ಬರ ಜಾತಕದ ತೊಂದರೆಗಳು ದಶಾಭಕ್ತರಿದ್ದಾಗ ಈ ಗೃಹ ಪ್ರವೇಶಗಳನ್ನು ಮಾಡಿದ್ರೆ ಏನಾದ್ರು ತೊಂದರೆಗಳು ಸಂಭವಿಸಂತ ನಮಗೆ ಕನ್ಕ್ಲೂಡ್ ಆದಾಗ, ನಮ್ಗೆ ಗೊತ್ತಾದಾಗ ನಾವು ಅವರ ದೊಡ್ಡ ಮಕ್ಕಳಿದ್ದಾರಲ್ಲ ಅವ್ರಿಗೆ ಕೊಡ್ಬೇಕು ಸ್ನೇಹಿತರೆ. ಇದು ಆದಮೇಲೆ ಏನಾಗುತ್ತೆ ಅಂದರೆ, ಕೊನೆಗೆ ಅಕಸ್ಮಾತ್ ಇಲ್ಲ ಇನ್ನೊಬ್ಬರು ಮಗನೋ ಮಗಳಿದ್ರೆ ನಾವು ಅದ್ರ ಮೇಲೆ ಕೊಡಬೇಕಾಗತ್ತೆ. ಈಗ ಏನಾಗ್ಬಿಟ್ಟಿದೆ ಅಂದರೆ, ಒಂದು ಬಾಡಿಗೆ ಮನೆ ನೋಡ್ಕೊಂಡು ಬರ್ತಾರೆ, ನನಗೆ ಬರಲಿಲ್ಲ ನನ್ನ ಹೆಂಡ್ತಿ ಬರ್ತಾ, ನನ್ನ ಹೆಂಡ್ತಿ ಬರಲಿಲ್ಲ ನನ್ನ ಮಗನಿಗೆ ಬರ್ತಾ, ಮಗನಿಗೆ ಬರಲಿಲ್ಲ ಮಗಳಿಗೆ ಬರ್ತಾ, ಇದು ಕನ್ಕ್ಲೂಡ್. ಒಟ್ಟು ಯಾರ ಹೆಸರಿಗೆ ಬರ್ತೆ ಅಂತ ಅವರೇ ಕೇಳಿಬಿಡ್ತಾರೆ. ಇದು ಏನು ತಿಳ್ಕೊಬೇಕಂದ್ರೆ, ನಾವು ಒಂದು ಹೆಸರು ಕೊಡ್ತೀವಿ, ಒಂದು ಮನೆ ತೊಗೋಬೇಕಾದ್ರೆ, ಲೀಸ್ಗೆ ಹೋಗ್ಬೇಕಾದ್ರೆ, ಬಾಡಿಗೆಗೆ ಹೋಗ್ಬೇಕಾದ್ರೆ ಒಂದು ಅಗ್ರಿಮೆಂಟ್ ಕಾಪಿ ಅಂತ ನಾವು ಮಾಡ್ಕೊತೀವಿ. ಮನೆ ಓನರ್ ಹೆಸರು ಅಥವಾ ಜನರಲ್ಗೆ ಏನಾಗುತ್ತೆ ಅಂದರೆ, ನಾವು ಯಾರ ಹೆಸರಿಗೆ ಅಗ್ರಿಮೆಂಟ್ ಮಾಡ್ಕೊತೀವೋ ನಮ್ಮ ತಾರಾಬಲ ಕೂಡ ನೋಡ್ಕೋಬೇಕಾಗುತ್ತೆ. ನಾವು ಮನೆ ಓನರ್ ಹೆಸರು ಅವರ ಜಾತಕಗಳನ್ನ ನಾವು ಕೊಡ್ರಿ ಅಂತ ಕೇಳೋದು ಭಾಳ ತಪ್ಪಾಗುತ್ತೆ. ಬಟ್ ನಾವು ಆ ಮನೆಗೆ ಹೋಗ್ತಿರೋದ್ರಿಂದ ಅವ್ರ ಹೆಸರು ಒಂದು ಕನ್ಸಿಡರ್ ಮಾಡ್ತೀವಿ. ಅವ್ರ ಹೆಸರು ಕನ್ಸಿಡರ್ ಮಾಡಿದಾಗ ಏನಾಗುತ್ತೆ, ನಾವು ಕೊಡ್ತಕ್ಕಂಥ ಕ್ಲೈಂಟ್ಸನ್ನು ಹೋಗ್ತಕ್ಕಂಥ ಕ್ಲೈಂಟ್ಸ್ ಏನಿದೆಯಲ್ಲ ಅವ್ರಿಗೆ ಮ್ಯಾಚ್ ಮಾಡ್ಕೋಬೇಕು. ಅಕಸ್ಮಾತ್ ಏನು ಹೇಳ್ತಾರೆ, ಈಗ ಬರೋದು ಅಂದರೆ ಅರ್ಜೆಂಟ್ ಆಗ್ಬಿಡ್ತು, ನನಗೆ ಬರಲಿಲ್ಲ ಸರ್ ನಮ್ಮ ಹೆಂಡ್ತಿಗೆ ಕೊಡ್ರಿ, ನಮ್ಮ ಹೆಂಡ್ತಿಗೆ ಬರಲಿಲ್ಲ ನಮ್ಮ ಮಕ್ಳಿಗೆ ಕೊಡ್ರಿ. ಆ ಮಕ್ಕಳು ಸಣ್ಣವಿರ್ತವೆ, 1 ವರ್ಷ ಇರ್ತವೆ, 2 ವರ್ಷ ಇರ್ತವೆ, 5 ವರ್ಷ ಇರ್ತವೆ. ಹಾಗೆ ಗ್ರಹಗತಿಗಳು ಏನಂತಂದರೆ, ಮಕ್ಕಳಿಗೆ 16-18 ವರ್ಷ ಆಗೋ ತನಕ ಗ್ರಹಗತಿಗಳು ಯಾವುದೇ ಉಚ್ಚ ಸ್ಥಾನದಲ್ಲಿ ಕೂಡ ಅಷ್ಟು ಒಳ್ಳೆಯ ಫಲ ಕೊಡೋದಿಲ್ಲ. ಯಾಕೆಂತಂದರೆ, ಈಗ ಕೆಲವೊಂದು ಬಾರಿ ಕೆಲವೊಂದು ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ, ಮಗ ನಕ್ಷತ್ರ ಹುಟ್ಟಿರ್ತಾರೆ, ಅಥವಾ ಮೂಲ ನಕ್ಷತ್ರ ಹುಟ್ಟಿರ್ತಾರೆ ಮಕ್ಕಳುಗಳು ಅಂತ. ಅವ್ರಿಗೆ ಕೇತು ದಶೆ ನಡೀತಿರ್ತದೆ, ಶುಕ್ರ ದಶೆ 20 ವರ್ಷ ಇರುತ್ತೆ. ಅವರಿಗೆ ಅದು ಫಲ ಯಾಕೆ ಬರೋದಿಲ್ಲ ಅಂತಂದರೆ, ಆ ಮಕ್ಕಳಿರೋದ್ರಿಂದ ಫಲಗಳು ಕಡಿಮೆ ಬರೋದು ಗ್ರಾಹಕತೆಗಳು. ಅದರಿಂದ ಅವ್ರ ಮಕ್ಕಳು ಹುಟ್ಟಿದ ಮೇಲೆ ನಾನು ಕೇಳ್ತೀನಿ ನೋಡ್ರಿ, ನನ್ನ ಮಗ ಹುಟ್ಟಿದ, ನನಗೆ ಕಾರ್ ತೊಗೊಂಡೆ, ಬಂಗ್ಲೆ ತೊಗೊಂಡೆ, ಸೈಟ್ ತೊಗೊಂಡೆ, ಮನೆ ತೊಗೊಂಡೆ, ಬಂಗಾರ ಆಭರಣಗಳು ತೊಗೊಂಡೆ ಅಂತ ಕೆಲವೊಬ್ರು ಹೇಳ್ತಿರ್ತಾನೆ, ನೀವು ಬಾಯಿ ಕೇಳಿರ್ಬೋದು ಸರ್ವೇ ಸಾಮಾನ್ಯವಾಗಿ. ಹಾಗಾಗಿ ಏನಾಗುತ್ತೆ ಅಂದರೆ, ಆ ಫಲಗಳೇನಿದೆಯಲ್ಲ ಅಪ್ಪ ಅಮ್ಮನೇ ಬರ್ತದೆ. ಅರ್ಥ ಆಯ್ತು ಹೇಳಿದ್ದು ನನಗೆ? ಅಂದರೆ ಸಣ್ಣ ಮಕ್ಕಳಿಗೆ ದಶಾಭಕ್ತಿ ಚೆನ್ನಾಗಿದ್ದರೆ ಅವ್ರ ಫಾದರ್ಸ್ ಅಥವಾ ಪೇರೆಂಟ್ಸಿಗೆಲ್ಲ ಬರ್ತದೆ. ಹಾಗಾಗಿ ನಾವಿಲ್ಲಿ ಒಂದು ಮನೆ ಗೃಹ ಪ್ರವೇಶದ ಮುಹೂರ್ತ ಆಗಲಿ, ಅಥವಾ ಭೂಮಿ ಪೂಜೆ ಮುಹೂರ್ತ ಆಗಲಿ, ವಾಸ್ತು ಶಾಂತಿ ಮುಹೂರ್ತಗಳಾಗಲಿ, ಪ್ರತಿಯೊಂದಕ್ಕೂ ನಾವೇನು ಮಾಡಬೇಕು ಅಂದರೆ, ಇಲ್ಲಿ ಯಜಮಾನನ ಒಂದು ತಾರಾಬಲ ನೋಡ್ಕೋಬೇಕು ಮೊದಲು. ಆಮೇಲೆ ಮನೆ ಏನು ಸೈಜ್ ಇದೆ, ಏನು ಕಟ್ಟಿದ್ದೀವಿ, ಯಾವ ದಿಕ್ಕಿಗೆ ಡೋರ್ ಮಾಡಿದ್ದೀವಿ, ಅದರ ಒಂದು ಆಯ ಅಂತ ಮಾಡಿರ್ತಾರೆ, ಪ್ಲಾನ್ ಒಂದು ಮಾಡಿರ್ತಾರೆ. ಆಯನ ತೊಗೊಳ್ದಿದ್ರೂ ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಯಾಕಂದರೆ ಮನೆ ಒಂದು ಆಯಕ್ಕೆ ಮಾಡಿರ್ತಾರೆ, ಕಟ್ಟಿರ್ತಾರೆ, ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇರುತ್ತೆ. ಆ ಸಣ್ಣ ಪುಟ್ಟ ವ್ಯತ್ಯಾಸಗಳಿಗೇ ಜನರಲ್ ನಾವು ಅದನ್ನೆಲ್ಲ ಪರಿಹಾರ ಮಾಡಲಿಕ್ಕೆ ಹೋಮಗಳ ವಾಸ್ತುಶಾಂತಿ ಹೋಮಗಳಂತ ಮಾಡಿ ಗೃಹ ಪ್ರವೇಶ ಮಾಡಿ ಒಂದು ಅನ್ನ ಸಂತರ್ಪಣೆ ಮಾಡಿದಾಗ ಅದಾಗುತ್ತೆ. ಇನ್ನೊಂದು ಜನಕ್ಕೆ ಏನು ಕನ್ಫ್ಯೂಷನ್ ಅಂದರೆ, ನಾವು ಕೆಲವೊಂದು ನಮ್ಮಲ್ಲಿ ಹೋಮಗಳನ್ನು ಮಾಡೋದಿಲ್ಲ, ನಾವು ಬರೀ ಗೃಹ ಪ್ರವೇಶ ಮಾಡ್ತೀವಿ, ಸತ್ಯನಾರಾಯಣ ಪೂಜೆ ಮಾಡ್ತೀವಿ ಅಂತ ಕೆಲವೊಬ್ರು ಅಂತಾರೆ. ಅದು ಅವ್ರಿಗೆ ಬಿಟ್ಟು ವಿಚಾರ ಸ್ನೇಹಿತರೆ. ಯಾಕೆ ಅಂದರೆ, ಇದು ಏನಾಗ್ಬಿಟ್ಟಿದೆ ಅಂದರೆ, ನಮ್ಮಲ್ಲಿ ಮಾಡಲ್ಲ ನಿಮ್ಮಲ್ಲಿ ಮಾಡಲ್ಲ ಅಂತೇನಿಲ್ಲ. ಆ್ಯಕ್ಚುಲಾಗಿ ಮೊದಲ ಸತಿ ಯಾರೇ ಆದರೂ ಕೂಡ ವಾಸ್ತು ಶಾಂತಿ ಹೋಮಗಳನ್ನು ಕಡ್ಡಾಯವಾಗಿ ಮಾಡಿಸ್ಲೇಬೇಕಾಗುತ್ತೆ. ಯಾಕಂದರೆ ಒಂದು ಮನೆ ಕಟ್ಟಿದಾಗ
ಈ ವರ್ಕರ್ಸಿಂದ ಇರ್ತದೆ ನೋಡ್ರಿ. ಕೆಲವೊಬ್ಬರು ವರ್ಕರ್ಸ್ಗಳು ಏನು ಮಾಡ್ತಾರೆ ಅಂದರೆ ಕೆಲವೊಂದು ಶಾಪಗಳಾಗ್ತಾರೆ, ಬೈತಾರೆ, ಏನೋ ಒಂದು ದುಡ್ಡಿನ ವಿಚಾರದ ಗಲಾಟೆಗಳು ನಮಗೆ ಓನರ್ಗಳು ಅದು ನಡೀತೆ. ಇದು ಪ್ರಪಂಚ ಇರೋ ತನಕ ನಡೀತಾ ಇರೋ ಸ್ನೇಹಿತರೆ, ತಪ್ಪು ತಿಳ್ಕೊಬೇಡ್ದು ದಯಮಾಡಿ. ಈ ಪ್ರಪಂಚ ಇರೋ ತನಕ ಯಾರು ಏನೇ ಮನೆ ಕಟ್ಟಿಸಿದ್ರು ಕೂಡ ವರ್ಕರ್ಸ್ ಕೆಲಸಗಾರರಿಗೆ ಅವನು ಮನೆ ಓನರ್ಗಳಿಗೆ, ಇಂಜಿನಿಯರ್ಗಳಿಗೆ, ಪ್ರತಿಯೊಬ್ಬರು ಗಲಾಟೆ ಆಗುತ್ತೆ. ಅದು ಏನಾರ ಒಂದು ಬಂದಾಗ ಯಾರಿಗೋ ಒಂದು ಏನೋ ಬೈದಿರ್ತೀವಿ ನಾವು. ಆ ಕೊನೆಗೆ ಏನಾಗುತ್ತೆ ಅಂದರೆ ಇವ್ನು ಮನೆ ಕಟ್ಟಿದ, ನಮಗೆ ದುಡ್ಡು ಕೊಡಲಿಲ್ಲ, ಇವ್ನು ಹಾಳಾಗೋಗ, ಇವ್ನು ನೆಗೆದು ಬಿದ್ದು ಹೋಗಂತ ನಿಮ್ಮ ಹಳ್ಳಿ ಭಾಷೆಗೆ ಅದು ವಾಣ ಭಾಷೆಗೆ ಅಂತೀರಿ. ಸಿಟಿ ಒಳಗೆ ಏನು ಬೈಕ್ ಅಂದ್ರೆ ಐ ಡೋಂಟ್ ನೋ, ಗೊತ್ತಿಲ್ಲ. ಬಟ್ ನಾನು ನನ್ನ ಒಂದು ಇದರಲ್ಲಿ ಕೇಳಿರೋ ಪ್ರಕಾರ ಏನು ಸೇರ್ತೇನೆ ಅಂತಂದರೆ ಜನರಲಾಗಿ ಬೈಕ್ ಅಂತ ಇರೋದು. ಆ ಬೈಕ್ ಕಂಡಿದ್ದು ನಮಗೆ ಶಾಪಗಳು ಕೆಲವೊಂದು ಬಾರಿ ತಟ್ಟುತ್ತೆ. ಯಾಕೆ ಅಂತಂದರೆ ಈಗ ನಾವು ಅವ್ರಿಗೆ ಸರಿಯಾಗಿ ದುಡ್ಡು ಕೊಟ್ಟಿರಲ್ಲ, ಅಥವಾ ನಮ್ಮ ಹತ್ರ ದುಡ್ಡು ಇರೋದಿಲ್ಲ, ಇನ್ನೂ ಏನೋ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳಾಗಿ ಇರ್ತಿರೋದು. ಅದಕ್ಕೆ ಏನಂದ್ರೆ ಇವೆಲ್ಲ ದೋಷಗಳಿಗೆ ಒಂದು ಸಾರಿ ನಾವು ಆ ಶುದ್ಧೀಕರಣಕ್ಕೋಸ್ಕರ, ಅಂದರೆ ಮನೆ ಶುದ್ಧೀಕರಣಕ್ಕೋಸ್ಕರ, ಆಮೇಲೆ ಮನೆ ನಿರ್ಮಾಣದ ಶುದ್ಧೀಕರಣಕ್ಕೋಸ್ಕರ ನಾವು ಒಂದು ವಾಸ್ತುವನ್ನ ಮಾಡಲೇಬೇಕು, ಬಲಿ ಹಾಕಲೇಬೇಕದು, ಅದನ್ನು ಮಾಡಲೇಬೇಕು. ಆಮೇಲೆ ಬೆಳಗ್ಗೆ ನೀವೇನು ಗೃಹ ಪ್ರವೇಶ ಮಾಡ್ಕೊತೀರಾ, ಉಳಿಕೆ ಅದು ಏನು ಮಾಡ್ತೀರಾ, ಅದು ನೀವೇನು ತಿಳ್ಕೊಂಡ್ಬಿಟ್ಟಿರ್ತೀರಿ ಅಂತಂದರೆ ಮನೆ ವಾಸ್ತು ಚೆನ್ನಾಗಿರ್ಬೇಕಂದ್ರೆ ಅಗ್ನಿ ಇರಬೇಕು. ಯಾವಾಗಲೂ ಅಗ್ನಿಯಿಂದ ಏನಪ್ಪ ಅಂದರೆ ಹೋಮ. ಅದು ಏನಂದ್ರೆ ಹೋಮಗಳನ್ನೇ ಯಾಕೆ ಮಾಡಬೇಕು ಅಂತಂದರೆ ಆ ಹೋಮ ಮಾಡಿದ ಹೊಗೆ ಕೂಡ ನಮಗೆ ವೇಸ್ಟ್ ಆಗಲ್ಲ ಸ್ನೇಹಿತರೆ. ಯಾಕೆ ಅಂತಂದರೆ ನಾವೇನು ಹೋಮಗಳನ್ನು ಮಾಡ್ತೀವಿ ಆ ಹೊಗೆಗಳೆಲ್ಲ ಸೀದಾ ಮೋಡಗಳ ಹತ್ರ ಹೋಗುತ್ತೆ, ಮಳೆಯಾಗಿ ನಮಗೆ ವಾಪಸ್ ಬರುತ್ತೆ. ಬಟ್ ನೀವೇನು ತಿಳ್ಕೊಂಡ್ಬಿಡ್ತಾರೆ ಊಟಕ್ಕೊಂದು ಹಾಕ್ಬಿಟ್ರೆ ಮುಗಿದೋದು ಕೆಲಸ ಅಂತ. ಬಟ್ ಹಂಗಲ್ಲ ಸರ್, ಊಟಕ್ಕಾಗಿದ್ದು ಬರೋ ಜಸ್ಟ್ 30% ಅಷ್ಟೇ ಅದು. ಅದರಲ್ಲಿ ನೀವು ಊಟಕ್ಕೆ ಬಂದರೆ ಯಾರು ಒಳ್ಳೆಯರಿದ್ದಾರೆ, ಯಾರು ಕೆಟ್ಟರಿದೆ ಅಂತ ನಿಮಗೆ ಗೊತ್ತಿರಲ್ಲ. ಇನ್ನೊಂದು ಏನಾಗುತ್ತೆ ಅಂದರೆ ಯಾರು ಬೈಕೊಂಡು ಹೋಗ್ತಾರೋ ಅದು ನಿಮಗೆ ಗೊತ್ತಾಗಲ್ಲ. ಅದು ದೃಷ್ಟಿದೋಷ ಅಂತ ಒಂದು ಎಪಿಸೋಡಲ್ಲಿ ಮಾಡಿದ್ದೀನಿ, ನೋಡ್ರಿ ಗೊತ್ತಾಗುತ್ತೆ. ಯಾಕೆಂದರೆ ಈಗ ಮನೆ ಚೆನ್ನಾಗಿ ಕಟ್ಸಿರ್ತೀರ, ಇವ್ನು ಯಾವನ್ ತಲೆ ಹೊಡೆದ್ನೋ, ಇವ್ನು ಎಷ್ಟು ಜನರಿಗೆ ಮೋಸ ಮಾಡಿದ್ನೋ ಅಂತ ಬೈಕೊಂಡು ಹೋಗೋರು ಭಾಳ ಇರ್ತಾರೆ ಸ್ನೇಹಿತರೆ. ಅರ್ಥ ಮಾಡ್ಕೊಳ್ರಿ, ನಿಮಗೆ ಯಾರು ಹರಸ್ಲಿಕ್ಕೆ ಬಂದಿರ್ತಾರಲ್ಲ ಅದರಲ್ಲಿ 10% ಜನ ಬೈಕೊಂಡು ಹೋಗ್ತಾರೆ, ಅದು ನಿಮಗೆ ಗೊತ್ತಾಗಲ್ಲ. ನಿಮ್ಮ ಜೊತೆ ಬಂದು ಒಂದು ಫೋಟೋ ತೆಗೆಸ್ಕೊಂಡು ನಕ್ಬಿಟ್ರೆ ನಿಮಗೆ ಖುಷಿ ಆಗ್ಬಿಡ್ತೀವಿ. ಓಕೆ, ಅದಾದಮೇಲೆ ಮನೆಗೆ ಗೃಹ ಪ್ರವೇಶಗಳಾದಮೇಲೆ ಏನಾರು ಸಮಸ್ಯೆಗಳು ಬಂದು ನಮ್ಮಂತ ಹತ್ರ ಮತ್ತೆ ನೀವು ಪುನಃ ವಾಪಸ್ ಬಂದಾಗ ಅದು ನಿಮಗೆ ಯಾಕಂತ ನಮ್ಮಂತ ತಿಳಿಸಿ ಹೇಳ್ತೀವಿ ಸ್ನೇಹಿತರೆ, ಆಮೇಲೆ ನಿಮ್ಗೆ ಅರ್ಥ ಆಗುತ್ತೆ. ಅದಕ್ಕೆ ಏನಂದರೆ ದಯಮಾಡಿ ಎಲ್ಲರೂ ಒಂದು ಅರ್ಥ ಮಾಡ್ಕೊಳ್ರಿ, ಯಾವುದೇ ಮುಹೂರ್ತಗಳನ್ನ ತೆಗೆಸಬೇಕಾದ್ರೆ ಯಾರ ಹೆಸರಲ್ಲಿದೆ ಅವ್ರು ದಟ್ಸ್. ಈಗ ಅಪ್ಪ ಅಮ್ಮನೇ ಅವ್ರನ್ನ ಚೇಂಜ್ ಮಾಡೋಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಹಾಗಾಗಿ ಏನಂದರೆ ಒಂದು ಮುಹೂರ್ತ ಅಂತಿದ ಮೇಲೆ ಯಜಮಾನನಿಗೆ ನಾವು ಮುಹೂರ್ತ ಕೊಡಬೇಕು. ಯಜಮಾನನ ದಶಾಭಕ್ತಿ ಚೆನ್ನಾಗಿಲ್ಲ, ಅಥವಾ ಅವ್ನಿಗೇನಾರ ಈಗ ಮನೆಗೇನೆ ಕಟ್ತಿರ್ತಾರೆ, ಏನೋ ಅನಾರೋಗ್ಯ ಸಮಸ್ಯೆ, ಅವ್ನು ಹೇಳೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ, ಅವ್ರ ಹೆಸರು ಸೈಟ್ ಇರುತ್ತೆ, ಅವ್ರ ಮಕ್ಕಳು ಕಟ್ಟಿಸ್ತಿರ್ತಾರೆ, ಹೆಂಡತಿ ಮುಂದೆ ನಿಂತ್ಕೊಂಡು ಕಟ್ಟಿಸ್ತಿರ್ತಾರೆ. ಅವಾಗ ಏನಾಗುತ್ತೆ ಅಂದರೆ ನಾವು ಯಜಮಾನನನ್ನು ಬಿಟ್ಟು ಹೆಂಡತಿ ಕಡೆ ನೋಡಬೇಕಾಗುತ್ತೆ. ಅವ್ರ ಹೆಂಡತಿ ಅಂದರೆ ಧರ್ಮಪತ್ನಿ ಅಂತ, ಅವ್ರ ದಶಾಭಕ್ತಿ ನೋಡಿಕೊಂಡು ಅವ್ರ ದಶಾಭಕ್ತಿ ಕೂಡ ಏನೋ ಚೆನ್ನಾಗಿಲ್ಲ ಅಂದಾಗ ನಾವು ಮಕ್ಕಳ ಕಡೆ ಆಪ್ಷನ್ಸ್ ಬರಬೇಕಾಗುತ್ತೆ. ಹಾಗಾಗಿ ಅಂದರೆ ಪ್ರತಿಯೊಂದು ಮುಹೂರ್ತ ಈ 27 ನಕ್ಷತ್ರ ಕೆಲವೊಂದು ನಾನು ನಕ್ಷತ್ರಗಳು ಮಾಡೋದು ಕೆಲವರು ಯಾಕೆ ಮಾಡಬೇಕು, ಯಾಕೆ ಮಾಡಬಾರ್ದು, ಯಾವ್ದು ಬೇಕಂತ ಕೇಳಿದ್ರೆ ಅದಕ್ಕೆ ಸ್ನೇಹಿತರೆ 100 ಸ್ನೇಹಿತರೆ 200 ಜನ ಎಷ್ಟು ಜನ ಕೇಳಿದ್ರೆ ನಾನು ಕ್ಲಾರಿಟಿ ಕೊಡ್ತೀನಿ. ಅದಕ್ಕೇನು ವ್ಯತ್ಯಾಸನೇ ಇಲ್ಲ, ಅದಕ್ಕೆ ತಲೆ ಕೆಡಿಸ್ಕೊಳ್ಳೋ ಮಾತೇ ಇಲ್ಲ. ತಿಳ್ಕೊಂಡಿದ್ದೀನಿ, ವಿದ್ಯೆನ ಹೇಳ್ತೀನಿ ನಾನು, ಅದ್ರಾಗ ಏನು ಡೌಟ್ ಇಲ್ಲ. ಯಾಕೆ ಮಾಡಬೇಕು, ಯಾವ ನಕ್ಷತ್ರಕ್ಕೆ ಮಾಡಬೇಕು, ಯಾಕೆ ಮಾಡಬಾರ್ದು, ಮಾಡಿದ್ರೆ ಏನಾಗುತ್ತೆ ಅಂತ ಕೂಡ ಪರ್ಫೆಕ್ಟಾಗಿ ಹೇಳ್ತೀವಿ. ಯಾಕಂದರೆ ಕೆಲವೊಬ್ರು ಏನು ಹೇಳ್ತಾರೆ, ಈ ಪಂಚಕ ನಕ್ಷತ್ರ ಉದಾಹರಣೆಗೆ ಬರ್ತದೆ ಸ್ನೇಹಿತರೆ, ಅದನ್ನು ಯಾಕೆ ಮಾಡಬೇಕು ಅಂದರೆ ಅದು ಎಲ್ಲ ನಕ್ಷತ್ರಗಳೇ ಬರೋದಿಲ್ಲ. ಪಂಚಕ ಅಂದರೆ ಹುಟ್ಟಿದ ಧನಿಷ್ಠ, ಶತಭಿಷ, ಪೂರ್ವ ಭಾದ್ರ, ಉತ್ತರಾಭದ್ರ, ರೇವತಿ, ಅವು ಒಳ್ಳೆಯದು ಹೌದು, ಕೆಟ್ಟದ್ದು ಹೌದು. ಹೇಗೆ ಒಳ್ಳೆಯದು ಅಂತಂದರೆ ಕೆಲವೊಬ್ಬರು ನಕ್ಷತ್ರಗಳಿಗೆ ಆಗುತ್ತೆ. ಈಗ ನೋಡಿ ಜನರಲ್ಲಾಗಿ ಏನಾಗುತ್ತೆ ಅಂತಂದರೆ ಧನಿಷ್ಠ ಶ್ರವಣ ನಕ್ಷತ್ರ ಹುಟ್ಟಿರ್ತಾರೆ, ಶ್ರವಣ, ರೋಹಿಣಿ, ಹಸ್ತದ ಹುಟ್ಟಿದ ಧನಿಷ್ಠ ನಕ್ಷತ್ರ 2 ನಕ್ಷತ್ರ ಅದು ಒಳ್ಳೆ ಚೆನ್ನಾಗಾಗುತ್ತೆ. ಇನ್ನೇನಾಗುತ್ತೆ ಅಶ್ವಿನಿ ನಕ್ಷತ್ರ, ಮಘ ನಕ್ಷತ್ರ ಅಥವಾ ಮೂಲ ನಕ್ಷತ್ರಕ್ಕೆ ಏನಾಗುತ್ತೆ ಅಲ್ಲಿ ಶತಭಿಷ ಅಂದರೆ 6ನೇ ನಕ್ಷತ್ರ ಸಾಧಕ ತಾರೆ ಆಗುತ್ತೆ. ಹಾಗಾಗಿ ಕೆಲವೊಂದು ಬಾರಿ ಎಲ್ಲ ನಕ್ಷತ್ರಗಳು ಮ್ಯಾಚ್ ಆಗಲ್ಲ. ಪಂಚಕ ನಕ್ಷತ್ರಗಳು ಏನಪ್ಪ ಅಂದರೆ ಸತ್ತರೆ ಒಂದು 6 ತಿಂಗಳು ಮನೆ ಬಿಡಬೇಕು, ಅಥವಾ ನಕ್ಷತ್ರ ಶಾಂತಿಗಳನ್ನು ಮಾಡಿಸ್ಕೋಬೇಕು. ಹುಟ್ಟಿದ ಮಕ್ಕಳು ಧನಿಷ್ಠದಿಂದ ಅಪ್ ಟು ರೇವತಿ ಅಂತ ಹುಟ್ಟತಕ್ಕಂಥ ಮಕ್ಕಳಿಗೆ ಸ್ವಲ್ಪ ಆಯುಷ್ಯ ಕಡಿಮೆ ಇರುತ್ತೆ. ಹುಟ್ಟಿ ಒಂದು 5 ವರ್ಷ ಆಗೋ ತನಕ ಅಪ್ಪ ಅಮ್ಮನೇ ಬೆಳವಣಿಗೆ ಕುಂಠಿತ ಆಗಿ ಸ್ನೇಹಿತರೆ. ಇದೆಲ್ಲ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಏನಂದರೆ ಯಾವ್ದು ಮಾಡಬೇಕೋ ಯಾವ್ದು ಮಾಡಬಾರ್ದೋ ಫುಲ್ ಕನ್ಫ್ಯೂಷನ್ ಆಗುತ್ತೆ. ಅದಕ್ಕೆ ಆ ಥರ ಏನೂ ಮಾಡ್ಕೋಬೇಡ್ರಿ. ಯಾವುದೇ ನಕ್ಷತ್ರ ಕೊಟ್ಟಾಗ ಅಲ್ಲಿ ಏನಂದರೆ ಮೊದಲು ನಾವು ತಿಥಿ ನೋಡ್ತೀವಿ, ತಿಥಿ ನಕ್ಷತ್ರ ಯೋಗಕರಣ ನೋಡ್ತೀವಿ. ಬಟ್ ಯೋಗಕರಣ ಆಮೇಲೆ ಏನಪ್ಪ ಜಸ್ಟ್ 20%, ಆಮೇಲೆ ತಿಥಿ ಬಂದು 50%, ನಕ್ಷತ್ರ 50%. ಎಕ್ಸಾಕ್ಟಾಗಿ ತಿಥಿ ನಕ್ಷತ್ರ 2 ಕರೆಕ್ಟ್ ಇದ್ಬಿಟ್ರೆ ಓಕೆ, ಏನು ಸಮಸ್ಯೆ ಇಲ್ಲ. ಹಾಗಾಗಿ ಏನಂದರೆ ನೀವು ಯಾವುದೇ ಒಂದು ಗೃಹ ಪ್ರವೇಶ, ಭೂಮಿ ಪೂಜೆ, ವಾಸ್ತುಶಾಂತಿ ಅಥವಾ ಮುಂದೆ ನಾಮಕರಣಗಳು, ಮದುವೆಗಳು, ಯಾವುದೇ ಮುಹೂರ್ತಗಳಿಗೆ ನೀವು ತೆಗೆಸ್ಕೊಂಡಾಗ ಯಜಮಾನನ ಬಲ ನೋಡ್ಕೋಬೇಕು. ಯಜಮಾನ ಇಲ್ಲ ಅಂದ್ರೆ ಅವನ ಹೆಂಡತಿ ಬಲ ನೋಡ್ಕೋಬೇಕು. ಅವರಿಬ್ಬರಿಗೂ ಚೆನ್ನಾಗಿಲ್ಲ ಜಾತಕದಲ್ಲಿ ಅಂತಂದ್ರೆ ಮಾತ್ರ ನಾವು ಮಕ್ಕಳ ಆಪ್ಷನ್ಸ್ಗೆ ಹೋಗಬೇಕು. ಇದಕ್ಕೂ ಮೀರಿ ಏನಾರ ಅಂತಂದರೆ ಮಕ್ಕಳುಗಳು ಚೆನ್ನಾಗಿಲ್ಲ ಅಂದರೂ ಕೂಡ ಅವರ ರಿಲೇಷನ್ಸ್ ಇರ್ತಾರೆ. ಅಂದರೆ ಈಗ ಯಜಮಾನ ಇರ್ತಾನೆ ಅಂತ ಅಂದ್ಕೊಳ್ರಿ, ಅವನ ಅಣ್ಣ ಅಥವಾ ಅವ್ರ ತಮ್ಮ ಅಥವಾ ಅವ್ರ ಅಕ್ಕ ಅವ್ರು ಬರ್ತಾರೆ. ಮೊದಲು ಗಂಡು ಮಗ ಅವ್ನು ಬರ್ತಾರೆ. ಅಕಸ್ಮಾತ್ ಇಲ್ಲ ಅಂದರೆ ಹೆಂಡತಿ ಕಡೆಯಿಂದ ಕೂಡ ನಾವು ಮಾಡಿಸ್ಬೇಕು. ಕೆಲವೊಂದು ಬಾರಿ ಏನಾಗುತ್ತೆ ಅಂತಂದರೆ ಕೆಲವೊಂದು ಗೃಹ ಪ್ರವೇಶಗಳಲ್ಲಿ ಏನೋ ಒಂದು ಮುಹೂರ್ತ ಇಟ್ಕೊಂಡಿರ್ತಾರೆ, ಏನೋ ಒಂದು ಸಾವು ನೋವುಗಳು ಆಗ್ತವೆ, ಮತ್ತೊಂದು ಕೆಟ್ಟದಾಗುತ್ತೆ, ಹೇಳೋಕ್ಕೆ ಬರಲ್ಲ ಸ್ನೇಹಿತರೆ. ಯಾಕಂದರೆ ನೋಡಿ, ನಾವೆಷ್ಟೇ ಪರ್ಫೆಕ್ಟ್ನೆಸ್ ಸಿಗೋದ್ರಿಂದ ಮನುಷ್ಯ ದೇವ್ರಿಗಿನ್ನ ನಾವು ಯಾರೂ ದೊಡ್ಡರಲ್ಲ ಸ್ನೇಹಿತರೆ. ನಾವೆಲ್ಲ ತೃಣ ಮಾತ್ರ. ನಾವಿಷ್ಟು ಕಲಿತೇ ನಾವು ಇನ್ನೂ ಜೀರೋದಾಗಿದ್ದೀವಿ ಸ್ನೇಹಿತರೆ.
ನಾವಿಷ್ಟು ಕಲಿತು 90% ಅಷ್ಟು ಕಲಿತು ಇದಕ್ಕೆಲ್ಲ ಕಾರಣ ಅಂದರೆ ನಮ್ಮ ಗುರುಗಳು ಬೇಜಾರ್ಸಿಗಳಾಗಿರ್ತಕ್ಕಂಥ ದೊಡ್ಡ ವಿಶೇಷತೆ ಗುರುಗಳು ಅಂತ ಅವ್ರ ಹತ್ರ ನಾವೆಲ್ಲ ಕಲ್ತಿರೋ ಸ್ನೇಹಿತರೆ. ಅವರೇ ನಮ್ಮ ದೊಡ್ಡ ಗುರುಗಳು. ಅವರು ನಾವು ನಡೆದಾಡೋ ದೇವರು ಅಂತ ಈಗಲೂ ಕೂಡ ಅಂತೀವಿ. ಅವ್ರು ಕಲಿಸಿರೋ ವಿದ್ಯೆಯಿಂದ ನಾವು ಇಷ್ಟಕ್ಕೊಂದು ನಿಮ್ಮ ಮುಂದೆ ಕೂತ್ಕೊಂಡು ಸರಾಗವಾಗಿ ಮಾತಾಡ್ತಾ ವಿಡಿಯೋ ಮಾಡಲಿಕ್ಕೆ, ಒಂದು ಜ್ಞಾನ ತಿಳ್ಕೊಳ್ಳೋಕ್ಕೆ, ಆಧ್ಯಾತ್ಮ ಚಿಂತನೆ ಮಾಡಲಿಕ್ಕೆ ಕೂಡ ನಮ್ಮ ಗುರುಗಳೇ ಕಾರಣ. ಹಾಗಾಗಿ ಏನಂದರೆ ಇಷ್ಟು ವಿದ್ಯೆ ಬಂದಿರೋದೇ ಆ ಗುರುಗಳಿಂದ. ಹಾಗಾಗಿ ಏನಂದರೆ ಪ್ರತಿಯೊಬ್ಬರಿಗೂ ಒಂದು ಹೇಳೋದೇನೆಂದರೆ ನಿಮ್ಮ ಜಾತಕಗಳನ್ನು ತೋರಿಸ್ಕೊಂಡು ರೆಫರೆನ್ಸ್ ತೊಗೊಳ್ರಿ. ಯಾರೋ ಏನು ಹೇಳಿದ್ರೆ ಅಂತ ಮುಹೂರ್ತ ಮಾಡ್ಕೊಳ್ಳೋಕೆ ಹೋಗಬೇಡ್ರಿ. ಅವ್ರಿಗೆ ಏನು ಗೊತ್ತಿರುತ್ತೋ ಗೊತ್ತಿರಲ್ಲ, ಅದು ನಿಮಗೂ ಗೊತ್ತಿರಲ್ಲ. ಹಾಗಾಗಿ ನಮ್ಮಂಥದ್ದು ಕನ್ಸಲ್ಟಿಂಗ್ ಮಾಡೋದು ಒಂದು ಹೇಳ್ಬಿಡ್ತೀನಿ. ಕನ್ಸಲ್ಟಿಂಗ್ ಅಂದರೆ ಒಂದು ಫೀಸ್ ಇರೋ ಸ್ನೇಹಿತರೆ. ನಾನು ಯೂಟ್ಯೂಬ್ ವಿಡಿಯೋ ಸಬ್ಸ್ಕ್ರೈಬ್ ಆಗಿದೆ, ನಾವು ಯಾರಿಗೂ ಫ್ರೀ ನೋಡೋಕ್ಕಾಗಲ್ಲ. ಯಾಕಂದರೆ ನಮ್ಮದು ವೃತ್ತಿ ಧರ್ಮ ಏನಿದೆ ಅಲ್ವಾ, ಅದನ್ನು ನಾವು ಪಾಲನೆ ಮಾಡಲೇಬೇಕಾಗುತ್ತೆ. ಯಾಕಂದರೆ ವಿದ್ಯೆನ ಯಾರಿಗೂ ನಾವು ಫ್ರೀಯಾಗಿ ಕೊಡೋಕ್ಕಾಗಲ್ಲ, ಅದನ್ನು ಕೊಡಲೂಬಾರ್ದು. ನಮ್ಮ ಗುರುಗಳು ನಮಗೆ ಆಜ್ಞೆ ಮಾಡಿದ್ದಾರೆ. ಹೀಗಾಗಿ ವಿದ್ಯೆ ಯಾರು ಕಲಿತೀವಿ, ನೀವು ಏನೇ ಮಾಡಿ ಕನ್ಸಲ್ಟಿಂಗ್ ಅಂತ ಒಂದು ಫೀಸ್ ಇರೋ ಸ್ನೇಹಿತರೆ. ಇಷ್ಟಿಷ್ಟಕ್ಕೊಂದು ಇಷ್ಟಿಷ್ಟು ಅಂತ ಇರ್ತದೆ. ಅದನ್ನು ಕನ್ಸಲ್ಟಿಂಗ್ ಫೀಸ್ ತೊಗೊಂಡು ದಯಮಾಡಿ ಮಾಡಿ. ಯಾರು ಇನ್ಮೇಲೆ ಮುಹೂರ್ತದ ಬಗ್ಗೆ ಈ ವಿಡಿಯೋ ನೋಡಿರಿ, ಮೊದಲಿನ ಕೊನೆ ತನಕ ವಿಡಿಯೋ ನೋಡಿರಿ, ಕನ್ಫ್ಯೂಷನ್ ಮಾಡಿಸ್ಕೋಬೇಡ್ರಿ. ಇದಕ್ಕೂ ಮೀರಿ ಏನಾರು ಇರ್ತಾನೆ ಕೆಳಗಡೆ ನನ್ನ ನಂಬರ್ ಇದೆ ಡಿಸ್ಪ್ಲೇದಲ್ಲಿ. ನೀವೇನು ಬೇಕಾದ್ರೆ ಕೇಳೋದಕ್ಕೊಂದು ಕನ್ಸಲ್ಟಿಂಗ್ ಇರುತ್ತೆ, ನಾನು ಬೇಕಾದ್ರೆ ಕೊಡ್ತೀನಿ. ಆರಾಮಾಗಿರ್ರಿ. ಒಳ್ಳೆ ಈಗ ಮನೆ ಕಟ್ಟಿರ್ತಕ್ಕಂಥ ಒಳ್ಳೆ ಮುಹೂರ್ತಗಳಿದೆ. ನಿಮಗೆ ಜೂನ್ ಎಂಡ್ ತನಕ ಅಥವಾ ಜುಲೈ ತನಕನೂ ಸಿಗುತ್ತೆ. ಆಷಾಢ ಮಾಸದಲ್ಲಿ ಶುಕ್ಲ ಪಕ್ಷ ದಶಮಿ ತನಕ ನಾವು ಮಾಡ್ಬೋದು. ಮಿಥುನ ಆಷಾಢದಿಂದ ಎಲ್ಲರೂ ಮುಹೂರ್ತ ತೆಗೆಸ್ಕೊಳ್ರಿ, ಕರೆಕ್ಟಾಗಿ ಮಾಡ್ಕೊಳ್ರಿ. ಯಾವುದನ್ನು ಚಿಂತೆ ಮಾಡಬೇಡ್ರಿ. ಯಾವುದು ಯಾರೋಗೇನೋ ಮುಹೂರ್ತ ಹೇಳ್ತಾರೆ, ಮುಹೂರ್ತ ಇಲ್ಲ ಅಂತ ಚಿಂತೆ ಮಾಡಿಬಿಡ್ರಿ. ನಿಮ್ಮ ಜಾತಕ ತೋರಿಸ್ಕೊಂಡು ನಿಮ್ಮ ಮನೆಯದು ಏನು ಮೆಜರ್ಮೆಂಟ್ ಇದೆ, ನಿಮ್ಮ ಮನೆ ಆಯ ಏನಿದೆ, ನಿಮ್ಮ ಮನೆ ಯಾವ ದಿಕ್ಕಿಗೆ ಮಾಡಿದ್ದೀರಿ ಅದೆಲ್ಲ ತೋರಿಸ್ಕೊಂಡು ಒಳ್ಳೆಯ ಮುಹೂರ್ತ ತೆಗೆಸ್ಕೊಂಡು ಮಾಡ್ಕೊಳ್ರಿ. ನಿಮ್ಮ ಮನೆ ಗೃಹ ಪ್ರವೇಶ ಅಂತಾರೆ ಎಲ್ಲ ಕುಟುಂಬದವ್ರು ಚೆನ್ನಾಗಿರಲಿ ಅಂತೇಳಿ ನಾನು ಆಶೆ ಸ್ನೇಹಿತರೆ. ಇಷ್ಟೇಳಿ ನಾನು 2 ಮಾತನ್ನು ಮುಗಿಸ್ತಿದ್ದೀನಿ. ಹಾಗೂ ವಿಡಿಯೋ ನೋಡಿರಿ. ನಿಮಗೇನಾರ ಕನ್ಸಲ್ಟಿಂಗ್ ಬೇಕಂದರೆ 100% ಮಾಡಿ, ನಾನು ರೆಫರೆನ್ಸ್ ಕೊಡ್ತೀನಿ, ಏನು ತೊಂದರೆ ಇಲ್ಲ. ನಿಮಗೆ ಯಾವುದೇ ಕಾರಣಕ್ಕೂ ಯಾವುದೇ ಪ್ರಶ್ನೆ ಕೂಡ ನಾನು ಉತ್ತರ ಇಲ್ಲ, 100% ನಾನು ಕ್ಲಾರಿಟಿ ಕೊಡ್ತೀನಿ ಸರ್. ಹಾಗಾಗಿ ಈ ವಿಡಿಯೋನ ಸದುಪಯೋಗ ಮಾಡಿಕೊಡ್ರಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ ಸರ್. ನಮಸ್ಕಾರ. ಹರೇ ಕೃಷ್ಣ.